ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕೆಟ್ಟಿ ಸರ್. ಕೆಲವೊಂದು ಅಪ್ಡೇಟ್ಸ್ನ ಕೊಡೋಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ಮೇನ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ, ಟೆಲಿಗ್ರಾಮು ಸ್ಥಗಿತವಾಗಿರೋದ್ರಿಂದ ಟೆಂಪ್ರರಿಲಿ ನಾವೀಗ ಏನು ಮಾಡಿದ್ದೀವಿ, ವಾಟ್ಸಪ್ಗೆ ಸ್ವಿಚ್ ಆಗಿದ್ದೀವಿ. ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಈಗ ನಾವು ಏನೇ ನಮ್ಮದು ನೋಟಿಫಿಕೇಶನ್ ರಿಲೇಟೆಡ್, ಎಕ್ಸಾಮ್ ರಿಲೇಟೆಡ್ ಕ್ವಶನ್ಸ್ ಶೇರ್ ಮಾಡಿದಿರ್ಬೋದು, ಅದೆಲ್ಲ ಅಲ್ಲಿ ಟೆಲಿಗ್ರಾಮಲ್ಲಿ ಮಾಡ್ತಿದ್ವಲ್ಲ, ಅದನ್ನು ವಾಟ್ಸಪ್ಪೇ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿ. ವಾಟ್ಸಪ್ ಗ್ರೂಪ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ದಿಸ್ ಇಸ್ ದ ಮೈನ್ ಪಾಯಿಂಟ್. ಯಾಕೆಂತಂದರೆ, ಬಟ್ ಟೆಲಿಗ್ರಾಮ್ ಅಷ್ಟು ವಾಟ್ಸಪ್ಪಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಾಗ್ತಿಲ್ಲ, ಕ್ವಿಜ್ ಕೊಡೋಕ್ಕಾಗ್ತಿಲ್ಲ, ಮತ್ತು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗ್ತಿಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಿದೆ. ನೋಡೋಣ, ಅದು ಒಂದು ವಾರದ ಮಟ್ಟಿಗೆ ನೀಟ್ ಎಕ್ಸಾಮ್ ಮುಗಿಯೋವರೆಗೂ ಅದು ಆ ಥರ ಆಗುತ್ತೆ. ಆಮೇಲೆ ಟೆಲಿಗ್ರಾಮ್ ಯಥಾಸ್ಥಿತಿ ಬಂದಮೇಲೆ ನಾವು ಅಲ್ಲಿ ಅದನ್ನು ಶುರು ಮಾಡೋಣ. ಒಂದು. ಎರಡನೇದು, ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಅಂದರೆ ಈ ಒಂದು ಕೆಇನ 17ರಿಂದ 20 ಕ್ವಶನ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ, ಯಾವ ಥರ ಪಿ ಸಿಗೆ ಎಕ್ಸಾಮಿಗೆ ಬರ್ಬೋದು ಅನ್ನೋ ಒಂದು ಪ್ರೆಡಿಕ್ಷನ್ ಮಾಡಿ, ನಾವು ಕ್ವಶನ್ಸ್ಗಳ್ನ ತೆಗೆದು ಆ ಟಾಪಿಕ್ಸ್ಗಳ ಮೇಲೆ ನಾವು ಕ್ವಶನ್ಸ್ನ ಫ್ರೇಮ್ ಮಾಡಿ ಹಾಕ್ತಾ ಇದ್ದೀವಿ. ಆ ಕ್ವಶನ್ಸ್ಗಳು ಖಂಡಿತ ನಿಮ್ಮ ಮುಂದಿನ ಪರೀಕ್ಷೆಗಳ ಪಿ ಸಿ ಪರೀಕ್ಷೆಯಲ್ಲಿ ಅಥವಾ ಕೆಇ ನಡೆಸುವ ಮುಂದಿನ ಯಾವುದೇ ಪರೀಕ್ಷೆಗಳಲ್ಲಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಅಷ್ಟು ಇಂಪಾರ್ಟೆಂಟ್ಸ್ ಇರೋ ಟಾಪಿಕ್ಸ್ನ ಮೇಲೇ ನಾವು ಕ್ವಶನ್ಸ್ ಹಾಕ್ತಾ ಇದೀವಿ. ದಯವಿಟ್ಟು ಆ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೂ ಟ್ರೈ ಮಾಡ್ತಾ ಇದೀವಿ ಆನ್ಸರ್ಗಳಿಗೆ. ಗೊತ್ತಾಗ್ತಿದೆಯಾ? ಅಂದರೆ ಅಲ್ಲಿ ಏನಾದರೂ ಡಿಫಿಕಲ್ಟಿ ಇತ್ತು ಅಂದರೆ ಆ ಕ್ವಶನ್ಸ್ಗೆ ಸಿಂಪಲ್ ಆನ್ಸರ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಅದು ಎಕ್ಸ್ಪ್ಲನೇಷನ್ನ ಸಿಂಪಲ್ಲಾಗಿ ನಾವು ಕೊಡೋಕ್ಕೆ ಟ್ರೈ ಮಾಡ್ತಿದ್ವಿ. ಅದನ್ನು ನೀವು ಕರೆಕ್ಟಾಗಿ ಪ್ರತಿದಿನ ಫಾಲೋ ಮಾಡಿದ್ರೆ ಸಾಕು. ಡೈಲಿ ಒಂದು 10 ಕ್ವಶನ್ಸ್ ಅಂದರೆ ಇನ್ನೂ 40 ದಿನ ಇದೆ. ನಿಮ್ಗೆ ಎಷ್ಟು ಕ್ವಶನ್ಸ್ ಆಗುತ್ತೆ ಲೆಕ್ಕ ಹಾಕೊಳ್ಳಿ. ಸುಮ್ಮನೆ 5 ನಿಮಿಷ ಟೀ ಕುಡಿಯೋ ಟೈಮಲ್ಲಿ ಅದನ್ನು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಸಾಕು. ದಿಸ್ ಇಸ್ ದ ಸೆಕೆಂಡ್ ಅಪ್ಡೇಟ್. ಮೂರನೇದು, ಮುಂದಿನ ಪರೀಕ್ಷೆಗಳಿಗೆ PSI, ESI ಮತ್ತು RSI, ESI ಪರೀಕ್ಷೆಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. ತುಂಬ ನೋಟಿಫಿಕೇಶನ್ ಬರ್ತಾ ಇದೆ. ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಕಾಂತಕುಮಾರ್ ಆಗಿರ್ಬೋದು, ಅಮರ್ ಆಗಿರ್ಬೋದು, ಸಂದೀಪ್ ಆಗಿರ್ಬೋದು, ಇನ್ನೂ ಆಮೇಲೆ ನಮ್ಮ ಚಂದ್ರೇಶ್ ಆಗಿರ್ಬೋದು, ಇನ್ನೂ ತುಂಬ ಜನ ಇದ್ದಾರೆ, ಹೆಸರು ಹೇಳಕ್ಕೆ ಬರ್ತಾ ಇಲ್ಲ. ತುಂಬ ಜನ ವಿದ್ಯಾರ್ಥಿಗಳು ಸಂಘಗಳನ್ನ ಮಾಡಿಕೊಂಡು ಹೋರಾಟ ಮಾಡಿ, ನಮ್ಮ ವಸಂತ್ ನಾಯ್ಕವಾಡಿ ಆಗಿರಬಹುದು, ತುಂಬ ಜನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರ ವಿದ್ಯಾರ್ಥಿಗಳ ಪ್ರಾಬ್ಲಮ್ಸ್ಗಳನ್ನೆಲ್ಲ ಇಟ್ಟು ಬರ್ತಾ ಇದ್ದಾರೆ. ಇದರಿಂದ ಖಂಡಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಕ್ರಾಂತಿನೇ ಉಂಟು ಮಾಡಿದ್ದಾರೆ ವಿದ್ಯಾರ್ಥಿ ಸಂಘಟನೆಗಳು. ನಿಜ ನಾನು ಅವ್ರಿಗೆಲ್ಲ ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ವಿದ್ಯಾರ್ಥಿಗಳ ಪ್ರಾಬ್ಲಮ್ನ ತಮ್ಮ ಸ್ವಂತ ಪ್ರಾಬ್ಲಮ್ ಅಂದ್ಕೊಂಡೋಗಿ ಅವರ ಕನ್ಸರ್ನ್ಡ್ ಯಾರು ಇಲಾಖೆ ಮುಖ್ಯಸ್ಥರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಸರ್ಕಾರಕ್ಕೆ ಗಮನಕ್ಕೆ ತರೋ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ನಿಜ ತುಂಬ. ಏಕೆಂದರೆ ಪಿ ಸಿ ಈ ಅಪ್ಲಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಅದನ್ನೂ ಸಹ ನೆನ್ನೆ ಕಾಲ್ ಮಾಡಿದಾಗ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರು. ಅಮರ್ ಆಗಿರ್ಬೋದು, ಕಾಂತಕುಮಾರ್ ಆಗಿರ್ಬೋದು, ಸಂದೀಪ್, ಇವರೆಲ್ಲ ತುಂಬ ಚೆನ್ನಾಗಿ ಇಲ್ಲ ಸರ್, ನಾವು ಅದನ್ನು ಇವ್ರಿಗೆ ಪ್ರಸನ್ನ ಕುಮಾರ್ ಸರ್ಗೆ ಅದನ್ನು ತಲುಪಿಸ್ತೀವಿ, ಮುಂದಿನ ಡೇಟ್ ಏನಾದರೂ ಅದ್ರ ಎಕ್ಸ್ಚೇಂಜ್ ಮಾಡೋದು ಅಥವಾ ಅಪ್ಲಿಕೇಶನ್ ಹಾಕೋದನ್ನ ಸ್ಮೂತಾಗಿ ನಡೆಯೋ ಥರ ಮಾಡ್ತೀವಿ ಅಂತ ಹೇಳಿದ್ರು. ನಿಜ ದೇ ಆರ್ ಡೂಯಿಂಗ್ ಗುಡ್ ಜಾಬ್ ನನ್ನ ಪ್ರಕಾರ. ಆಮೇಲೆ ಇನ್ನು ಅದಾದಮೇಲೆ ಮುಂದಿನ ನೋಟಿಫಿಕೇಶನ್ಸ್ಗಳು ಖಂಡಿತ ಬೇಗ ಆಗುತ್ತೆ. ಎಕ್ಸಾಮ್ಗೆ ನಿಮ್ಗೆ ಟೈಮ್ ಸಿಗಲ್ಲ. ಚೆನ್ನಾಗಿ ಪ್ರಿಪರೇಷನ್ ಇವತ್ತಿಂದಲೇ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಹೋಗಿ. ಒನ್ ಬೈ ಒನ್ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ನಿಮಗೆ ಗ್ಯಾಪ್ ಇರಲ್ಲ. ಒಂದು ವಾರ ಆದಮೇಲೆ ಇನ್ನೊಂದು ವಾರ ಎಕ್ಸಾಮ್ಸ್ ಇರೋ ಚಾನ್ಸಸ್ ಇರುತ್ತೆ. ನಾವು 2014-15 ಬರೋದು ಇದೇ ಥರ ಆಗ್ತಾಯಿತ್ತು. ಅಂದರೆ ಒಂದು ಎಕ್ಸಾಮ್ ಆಗಿ ನೆಕ್ಸ್ಟ್ ವಾರನೇ ಇನ್ನೊಂದು ಎಕ್ಸಾಮ್ ಇರ್ತಿತ್ತು, ಇನ್ನೊಂದು ವಾರ ಇನ್ನೊಂದು ಎಕ್ಸಾಮ್ ಇರ್ತಿತ್ತು. ನಿಮಗೆ ಪ್ರಿಪ್ರೇಷನ್ ಟೈಮ್ ಸಿಗಲ್ಲ. ಅದಕ್ಕೆ ಈಗಲೇ ನೀಟಾಗಿ ಪ್ರಿಪ್ರೇಷನ್ನ ಆಗಿ. ಗೊತ್ತಾಗ್ತಿದೆ, ಅಪ್ಕಮಿಂಗ್ ನೋಟಿಫಿಕೇಶನ್ ತುಂಬ ಇದೆ. FD ಆಗಿರ್ಬೋದು, PSI, ESI, RSIಗಳು ಪೋಸ್ಟ್ಗಳು ತುಂಬ ಇದೆ, ಮಾಡ್ತಾರೆ. ಮತ್ತು ಗೆಜೆಟೆಡ್ ಪ್ರೊಫೆಷನರು ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಮುಗಿದ ಮೇಲೆ ಅದನ್ನು ನೋಡೋಣ. ಮತ್ತು ಇನ್ನು ಯಾರು ಈ PSI, ESI ಓದ್ತಿದ್ದೀರಾ ಅವರು ಖಂಡಿತ ಈ ಪ್ರಬಂಧಕ್ಕೆ ನೀವು ರೆಡಿ ಆಗಲೇಬೇಕು. ಯಾಕೆಂದರೆ ಪ್ರಬಂಧ 50 ಮಾರ್ಕ್ಸ್ಗೆ ಇರುತ್ತೆ. 50 ಮಾರ್ಕ್ಸು ಅಂದರೆ ESIಗೆ 30 ಮಾರ್ಕ್ಸ್ಗೆ ಇರುತ್ತೆ. ESIನಲ್ಲಿ ಪ್ರಬಂಧನೇ 30 ಮಾರ್ಕ್ಸ್ ಇರುತ್ತೆ, ಟ್ರಾನ್ಸ್ಲೇಷನ್ನು 20 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ PSIಲಿ ಈ ಪ್ರಬಂಧ 20 ಮಾರ್ಕ್ಸ್ ಇರುತ್ತೆ, ಟ್ರಾನ್ಸ್ಲೇಷನ್ 20 ಮಾರ್ಕ್ಸು, ಪ್ರೆಸ್ ರೈಟಿಂಗ್ ಇರುತ್ತೆ. ಹಾಗಾಗಿ ಈ ಪುಸ್ತಕ ನಿಮಗೆ ದಪ್ಪದು ಅನ್ನಿಸ್ಬೋದು, ಬಲ್ಕಿ ಅನ್ನಿಸ್ಬೋದು. ಗೊತ್ತಾಗ್ತಿದೆಯಾ? ನೋಡಿದ್ರೆ ನಿಮ್ಗೆ ಈ ಥರ ಏನಪ್ಪ ಇಷ್ಟೊಂದು ಬುಕ್ ಓದಬೇಕಾ ಅನ್ಸುತ್ತೆ. ಬಟ್ ಇದರಲ್ಲಿ ಓದೋದು ಏನಿರಲ್ಲ. ನೀವು ಸ್ಟಾರ್ಟಿಂಗ್ 120 ಪೇಜಸ್ ಓದ್ಕೊಂಡ್ರೆ ನೀವೇ ಸ್ವಂತ ಪ್ರಬಂಧ ಬರೆಯೋ ಲೆವೆಲ್ಲಿಗೆ ರೆಡಿ ಆಗ್ತೀರಾ. ಗೊತ್ತಾಗ್ತಿದೆಯಾ? ಸ್ವಂತ ಪ್ರಬಂಧ ಬರೆಯೋ ಲೆವೆಲ್ ಆಗ್ತೀರಾ. ನಾನು ಇದನ್ನು ನನ್ನ ಬುಕ್ ಮಾರ್ಕೆಟ್ ಮಾಡ್ತಾ ಇಲ್ಲ. ಗೊತ್ತಾಗ್ತಿದೆ ಯಾಕೆ ಅಂತಂದರೆ, ನನ್ನ ವಿದ್ಯಾರ್ಥಿಗಳು ಗೊತ್ತು ನಾನು ಕೊಡೋ ಕಂಟೆಂಟು, ನಾನು ಇಷ್ಟು ವರ್ಷದ ಅನುಭವ, ಹೆಂಗೆ ಯಾವ ರೀತಿ ನಾನು ಗೈಡ್ ಮಾಡ್ತಾ ಇದ್ದೀನಿ. ಯಾರು ಸೆಲೆಕ್ಟ್ ಆಗಿದ್ದಾರೆ ಹೋಗಿ ಅವ್ರನ್ನ ಕೇಳಿ. ಗೊತ್ತಾಗ್ತಿದೆಯಾ? 2014 ಮತ್ತು 2020 402 540 ಬ್ಯಾಚಲ್ಲಿ ಗಾಯತ್ರಿ ಆಗಿರ್ಬೋದು, ನಮ್ಮ ತುಂಬ ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ರಾಘವೇಂದ್ರ ಆಗಿರ್ಬೋದು, ಮತ್ತು ಹೆಸರುಗಳು ತುಂಬ ನೆನಪು ಬರ್ತಾ ಇಲ್ಲ. ಬೇಕಾದ್ರೆ ನಾನು ಅದರದ್ದು ಲೀಸ್ಟ್ ಕೊಡ್ತೀನಿ. ಬೇಕಾದ್ರೆ ನಿಮಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಹೋಗಿ ಅವ್ರ ನಂಬರ್ಸ್ಗಳು ತೊಗೊಂಡು ನೀವೇ ಕೇಳಿ
ಎಷ್ಟು ಕ್ವಾಲಿಟಿಯಾಗಿ ನಾನು ಈ ಬುಕ್ನ ಬರೆದಿದ್ದೀವಿ. ಯಾಕೆಂದರೆ ನಾವು ಅದನ್ನು ವಿದ್ಯಾರ್ಥಿಗಳ ಪಲ್ಸ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಆ, ಈ ಪ್ರಬಂಧ ಬರೆಯೋಕ್ಕೆ ಕಷ್ಟ ಆಗ್ತಿದ್ದವ್ರಿಗೂ ಸಹ, ಝೀರೋ ಇದ್ದವ್ರಿಗೂ ಸಹ ಆ ಪ್ರಬಂಧ ಬರೀಬೇಕು ಅನ್ನೋದು ಉದ್ದೇಶದಿಂದ ಮಾಡೋದಷ್ಟೇ. ನೀವು ಬೇಕಾದ್ರೆ ತೆಗೆದು ನೋಡಿ. 600 ಪೇಜ್ ಇದೆ ಅಂತ ಅಂದ್ಕೊಂಡು ಭಯ ಬೀಳೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನಿಮಗೆ ಬೇಕಾಗಿರೋದು 120 ಪೇಜಸ್. 120 ಪೇಜಸ್ ಅರ್ಥ ಮಾಡ್ಕೊಂಬಿಟ್ರೆ ನೀವು ಎಂಥ ಪ್ರಬಂಧ ಕೊಟ್ಟರು ಬರೀತೀರಾ. ESIಲಿ 30 ತೆಗಿತೀರಾ, PSIಲಿ 20 ತೆಗಿತೀರಾ. ಆ ಕಾನ್ಫಿಡೆಂಟ್ ಅಂತೂ ನಾನು ಕೊಡ್ತೀನಿ. ಒಂದ್ಸತಿ ತೆಗೆದ ಬುಕ್ ನೋಡಿ, ಚೆನ್ನಾಗಿಲ್ಲ ಅಂತಂದರೆ ನೀವು ಲೀವ್ ಇಟ್, ಓದಬೇಡಿ. ನಾನು ಅದೇ ಹೇಳ್ತೀನಿ, ನನ್ನ ಬುಕ್ಕನ್ನ ಕ್ವಾಲಿಟಿ ಮೇಲೆ ನನ್ನ ನಂಬಿಕೆ ಇದೆ, ನನ್ನ ಕ್ವಾಲಿಟಿ ಮೇಲೆ. ಯಾಕೆಂತಂದರೆ ನಾನು ಇಷ್ಟು ವರ್ಷದ ಶ್ರಮ ಪಟ್ಟಿದ್ದೀನಿ, ಅದಕ್ಕೆ ಅಷ್ಟು ಎಫರ್ಟ್ ಹಾಕಿದ್ದೀನಿ. ಮತ್ತು ಆ ಕ್ವಾಲಿಟಿ ಸುಮ್ಮನೆ ಮಾರ್ಕೆಟ್ ಮಾಡಬೇಕು, ಸುಮ್ಮನೆ ಬುಕ್ಸ್ನ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಿಲ್ಲ. ಆ ಪ್ರಬಂಧ, ನಾನು ಪ್ರಬಂಧಕ್ಕೆ ಇಷ್ಟಪ್ಪ ಬುಕ್ ಬರೆದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದರ ಹಿಂದಿನ ಉದ್ದೇಶ ಏನು. UPSC KPSCನಲ್ಲಿ 250 ಮಾರ್ಕ್ಸ್ ಇರುತ್ತೆ. ಕೆಲವು ಜನ ತುಂಬ ವಿದ್ಯಾರ್ಥಿಗಳು UPSC ಗೈಡ್ ಮಾಡೋರು ಮಿಸ್ಗೈಡ್ ಮಾಡಿದ್ದಾರೆ ನನ್ನ ಬುಕ್ನ. ನನಗೆ ಅದ್ರ ಬಗ್ಗೆ ನೋವಿದೆ. ಯಾಕೆಂತಂದರೆ ಇದನ್ನ ಅವ್ನು PSI ಏನು ಬರೆದಿದ್ದಾನೆ, PSI ಬರೆದಿದ್ದಾನೆ, ಅದನ್ನು ನಾವೇ ಯಾಕೆ ಓದಬೇಕು ಅನ್ನೋ ಒಂದು ಪ್ರಿಜುಡಿಸಲ್ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಕಂಟೆಂಟು ಯಾರು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಬುಕ್ಕಲ್ಲಿರೋ ಕಂಟೆಂಟ್ ಇಂಪಾರ್ಟೆಂಟು. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಅದು ಕಾಂಟ್ರವರ್ಸಿ ಆಗ್ಬೋದು. ಅದಕ್ಕೆ ಲೀವ್, ಯಾರು ಚೆನ್ನಾಗಿದೆ ಅನಿಸುತ್ತೆ ಓದ್ತಾರೆ, ಕಂಟೆಂಟ್ ಚೆನ್ನಾಗಿದ್ರೆ ತೊಗೊತಾರೆ, ಇಲ್ಲ ಅಂತಂದರೆ ಮೂಲೆಗೆ ಎಸಿತಾರೆ. ಅದ್ರ ಬಗ್ಗೆ ನನಗೆ ಇದಿಲ್ಲ. ಬಟ್ ನನ್ನ ಬೆಸ್ಟ್ ಕೊಟ್ಟಿದ್ದೀನಿ, ತೆಗೆದು ನೋಡಿ ಕಂಟೆಂಟ್. ಮತ್ತು RTS ಕಾಪೀಸ್ನೂ ಹಾಕಿದ್ದೀನಿ. ಈಗಲೂ ನನ್ನ ತುಂಬ ವಿದ್ಯಾರ್ಥಿಗಳ RTI ಕಾಪೀಸ್ ನನ್ನ ಹತ್ರ ಇದೆ, ನನ್ನ ಫ್ರೆಂಡ್ಸ್ದು RTI ಕಾಪೀಸ್ ನನ್ನ ಹತ್ರ ಇದೆ, ಮತ್ತು ನನ್ನ RTI ಕಾಪಿ ನನ್ನ ಹತ್ರ ಇದೆ. ಗೊತ್ತಾಗ್ತಿದೆಯಾ? ಅದನ್ನು ಅದರಲ್ಲಿರೋ ಎಲ್ಲ ವಿಷಯಗಳು ಈ ಬುಕ್ಕಲ್ಲಿ ಹಾಕಿದ್ದೀವಿ. ತೆಗೆದು ನೋಡಿ. ಯಾವ ರೀತಿ ಪರೀಕ್ಷೆಗಳಲ್ಲಿ ಎಸ್ಸೆಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಈವನ್ ಅದನ್ನು UPSC ಲೆವೆಲ್ಗೆ ನಾವು ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೋಸ್ಕರ ಬುಕ್ ಬಲ್ಕಿ ಅನ್ನಿಸ್ತಿದೆ. ಪ್ರತಿಯೊಂದು ಎಷ್ಟು ಇವನ್ ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ KPSC UPSC ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದರದ್ದು ಸಾರಾಂಶ ಹೇಳಿ ತಗೊಂಡು ಆ ಬುಕ್ನ ರೆಫರ್ ಮಾಡಿ ಬರೆದಿರೋದು. ಚೆನ್ನಾಗಿದ್ರೆ ನೋಡಿ, ಫೈನಲಿ ಹೇಳ್ಬೇಕು, ಚೆನ್ನಾಗಿದ್ರೆ ನೋಡಿ. ನಾನು ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾವ ವಿಡಿಯೋದಲ್ಲೂ ನನ್ನ ಬುಕ್ ಬಗ್ಗೆ ನಾನು ಪ್ರಮೋಷನ್ನು ಮಾಡಿಲ್ಲ, ಈ ಥರ ನೋಡಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಚೆನ್ನಾಗಿದ್ರೆ ತೊಗೊಳ್ಳಿ. ಮತ್ತು ನೆಕ್ಸ್ಟು ಮುಂದೆ ಬರೋ ಪರೀಕ್ಷೆಗಳಿಗೆ ತುಂಬ ವಿದ್ಯಾರ್ಥಿಗಳು ಗಾಬರಿಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಗಾಬರಿಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಎಕ್ಸಾಮ್ಸ್ ಚೆನ್ನಾಗಿರುತ್ತೆ, ಈಸಿ ಇರುತ್ತೆ, ಆರಾಮ್ಸೆ ಬರೀ. PC ಹುಡುಗರು KE ಕೊಟ್ಟಿರೋದ್ರಿಂದ ತುಂಬ ಗೊಂದಲ ಆಗಿದೆ, ಗೊತ್ತಾಗ್ತಿದೆ. ತುಂಬ ಭಯಪಟ್ಟಿದ್ದಾರೆ. ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಎಫರ್ಟ್ನ ಖಂಡಿತ ನೀವು ಕರೆಕ್ಟಾಗಿ ಆಗ್ತಾ ಹೋಯಿತು ಅಂತಂದರೆ ನಿಮ್ಗೆ ಅದಕ್ಕೆ ತಕ್ಕದಂಥ ಮಾರ್ಕ್ಸು ಬಂದೇ ಬರುತ್ತೆ. ಡೋಂಟ್ ವರಿ. ಗೊತ್ತಾಗ್ತದೆ. ಏನೇ ಇತ್ತು ಅಂತಂದರೂ ಕೆಲವೊಂದು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಪ್ರಾಬ್ಲಮ್ ಆಗಿದೆ, ಡಾಕ್ಯುಮೆಂಟಲ್ಲಿ ಪ್ರಾಬ್ಲಮ್ ಆಗಿದೆ, ಕೆಲವು ಆಧಾರ್ ಕಾರ್ಡು ಇದು ಮ್ಯಾಚ್ ಆಗ್ತಾ ಇಲ್ಲ. ಇದೆಲ್ಲ ಸರಿ ಆಗುತ್ತೆ. ಇದೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಇದೆಲ್ಲ ಸರಿ ಆಗುತ್ತೆ. ಡೋಂಟ್ ವರಿ. ಅಕಸ್ಮಾತ್ ಎಕ್ಸ್ಟೆಂಡ್ ಕೊಡ್ಬೋದು, ಅದನ್ನು ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಮೇಯ್ನಾಗಿ ನಾನು ಹೇಳ್ಬೇಕಾದ ಪಾಯಿಂಟು, ಒಂದು ಟೆಲಿಗ್ರಾಮಿಂದ ವಾಟ್ಸಪ್ಗೆ ಜಾಯಿನ್ ಆಗಿ ಡೈಲಿ ಹಾಕೋ 10 ಕ್ವಶನ್ಸ್ನ PC ಹುಡುಗರು ಅಟೆಂಡ್ ಮಾಡಿ. ಮತ್ತು ಯಾರು PSI ESI ಪ್ರಿಪೇರ್ ಆಗ್ತಾ ಇದ್ದಾರೆ ಈಗಲಿಂದಲೇ ಪೇಪರ್ 1ನ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ತುಂಬ ಕ್ಲಾಸಸ್ಗಳನ್ನ ಮಾಡಿದ್ದೀನಿ ಪೇಪರ್ 1 ರಿಲೇಟೆಡು. ಕ್ಲಾಸ್ಗಳು ನೋಡಿ, SI ಟ್ರಾನ್ಸ್ಲೇಷನ್ ಸ್ಪೆಸಿಫಿಕ್ ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ನೀವು ನೆಕ್ಸ್ಟ್ ನೋಟಿಫಿಕೇಶನ್ ಆಗೋದು ರೆಡಿ ಆಗ್ತೀರಾ. ಅದರ್ವೈಸ್ ಈಗಲೂ ನೀವೇನಾದರೂ ಡಿಲೇ ಮಾಡಿದ್ರೆ ತುಂಬ ಕಡಿಮೆ ಟೈಮ್ ಇರುತ್ತೆ. ಆ ಕಡಿಮೆ ಟೈಮಲ್ಲಿ ನಿಮಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ನಾನು ಇದನ್ನು ಒತ್ತಿ ಹೇಳ್ತಿದ್ದೀನಿ. ನಾನು ತುಂಬ ಸತಿ ಹೇಳ್ತಾ ಇದ್ದೆ, ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ನೀವು ನೋಟಿಫಿಕೇಶನ್ ಆದಮೇಲೆ ಒಂದೇ ಕೆಲಸ ಮಾಡಬೇಕು, ರಿವಿಷನ್ನು ಟೆಸ್ಟ್ ಸೀರೀಸ್ ಅಷ್ಟೇ ಮಾಡಬೇಕು. ಈಗ ನೀವು ಓದ್ಕೊಂಡು ಕೂತ್ಕೊಂತೀನಿ ಅಂದರೆ ಖಂಡಿತ ಆಗಲ್ಲ. ಅದಕ್ಕೆ ಈಗಲೂ ಕಾಲ ಮಿಂಚಿಲ್ಲ. ತುಂಬ ಟೈಮ್ ಇದೆ. PSI ESI RSIಗೆ ಪ್ರಿಪೇರ್ ಆಗಿ, ಮತ್ತು FD ನೋಟಿಫಿಕೇಶನ್ಸ್ ಪ್ರಿಪೇರ್ ಆಗಿ, ವಾರ್ಡನ್ ನೋಟಿಫಿಕೇಶನ್ ಪ್ರಿಪೇರ್ ಆಗಿ, ಟೀಚರ್ ನೋಟಿಫಿಕೇಶನ್ಸ್ ಆಗುತ್ತೆ ಪ್ರಿಪೇರ್ ಆಗಿ. ಖಂಡಿತ ಮಾಡ್ತಾರೆ, ಮಾಡಲೇಬೇಕು. ಸರ್ಕಾರಕ್ಕೆ ಆ ಥರದ ಒತ್ತಡ ಇದ್ದೇ ಇದೆ. ಅರ್ಥ ಆಗ್ತಿದೆಯಾ? ಈ 2 ವರ್ಷದಲ್ಲಿ ಅವರೆಲ್ಲ ನೋಟಿಫಿಕೇಶನ್ಸು ಕರೆದು ಹೋಗ್ತಾರೆ. ನನಗೆ ನೋಡಿ ಬೇಕಾದ್ರೆ ಏನು ಹೇಳ್ತೀರಾ ಅಂತ. ಯಾಕೆ ಅದು ನಮ್ಮ ಹೊಸ ಮುಖ್ಯಮಂತ್ರಿಗಳಂತೂ ಈ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಮೀಟಿಂಗ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಆದೇಶಗಳನ್ನ ಕೊಟ್ಟಿದ್ದಾರೆ, ಬೇಗ ನೋಟಿಫಿಕೇಶನ್ ಮಾಡಬೇಕು, ಏನೇ ಕಾಂಪ್ಲಿಕೇಶನ್ಸ್ ಇದ್ದರೂ ಬೇಗ ಮುಗಿಸ್ಬೇಕು ಅಂತ ಒಂದು ಆರ್ಡರ್ನ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನ ನನಗೆ ಡಿಸ್ಕಸ್ ಮಾಡಬೇಕಿತ್ತು. ನಿಮ್ಗೆ ಈ ಎಲ್ಲ ಮಾಹಿತಿ ನಾನು ಹೇಳಿದ್ದೀನಿ. ಪ್ರಿಪೇರ್ ಆಗೋದು ನಿಮಗೆ ಬಿಟ್ಟಿದ್ದು. ನಮ್ಮ ಕಡೆಯಿಂದ ಏನು ಸಹಾಯ ಬೇಕು, ನಮ್ಮ ಕಡೆಯಿಂದ ಏನು ಗೈಡೆನ್ಸ್ ಬೇಕು, ನಮ್ಮ ಕಡೆಯಿಂದ ಏನು ಮಾರ್ಗದರ್ಶನ ಸಿಗಬೇಕು ಅದು ಉಚಿತವಾಗಿ ಸಿಗ್ತಾ ಇರುತ್ತೆ. ಸ್ಟೇ ಟ್ಯೂನ್ಡ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಬೇರೆ ವಿದ್ಯಾರ್ಥಿಗಳಿಗೆ. ಟೆಲಿಗ್ರಾಮ್ ಚಾನಲ್ನ ಮತ್ತು ವಾಟ್ಸಪ್ ಮತ್ತು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿದ್ರೆ ಅದರಲ್ಲಿ ಮಾಹಿತಿ ಶೇರ್ ಆಗ್ತಾ ಹೋಗುತ್ತೆ, ಎಲ್ಲರಿಗೂ ಯೂಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್. ಒಂದು ಪಾಸಿಟಿವಿಟಿ ಇರಲಿ. ಅಕಸ್ಮಾತ್ ಏನಾದರೂ ಈ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿಲ್ಲ ಅಂತಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ಮುಂದೆ ಇನ್ನೂ ತುಂಬ ಎಕ್ಸಾಮ್ಸ್ ಇದೆ. ಈಗಲಿಂದ ಕರೆಕ್ಟ್ ಒಂದು ಫೌಂಡೇಶನ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಹೋಯ್ತು ಅಂದರೆ ಮುಂದಿನ ಪರೀಕ್ಷೆಗಳು ಸಹ ನಿಮಗೆ ಈಸಿ ಆಗ್ತಾ ಹೋಗುತ್ತೆ.
ಈಗ ಆಲ್ರೆಡಿ ಓದಿರೋರು ಸುಮ್ಮನೆ ಆರಾಮ್ಸೆ ಕೂತ್ಕೊಂಡು ಪೀಸ್ ಆಫ್ ಮೈಂಡಲ್ಲಿ ಓದಿ ರಿವಿಷನ್ ಮಾಡಿ ಟೆಸ್ಟ್ ಸೀರೀಸ್ ಬರೆದು ಎಕ್ಸಾಮ್ಗೆ ರೆಡಿಯಾಗಿ. ಏನೇ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಹೆಲ್ಪ್ ಯು. ನನ್ನ ಲಿಮಿಟ್ಸಲ್ಲಿ ಏನೇನಾಗುತ್ತೆ ಅದನ್ನು ಖಂಡಿತ ನಾನು ನಿಮ್ಗೆ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.